ಹೌದು, ಖುಷಿ ಆಯಿತು. ಇನ್ನು ಈ ಸಲ ಹೋದಾಗ ನೀವು ಹೇಳಿದಂಗೆ ಮಾಡ್ತೇವೆ. ಆದರೆ ಏನು ಹೇಳ್ತೀರಿ ಗೊತ್ತಾ, ಇವ್ರೇನು ಹೇಳ್ತಾರೆ ಗೊತ್ತಾ, ನನ್ನ ಮೊಮ್ಮಗಳದ್ದು ಬಾಣ ಅಂತೀನಿ ಆದಮೇಲೆ ಇವ್ರೇನು ಹೇಳ್ತಾರೆ, ನನ್ನ ಮಕ್ಕಳಿಗೆ ಎಜುಕೇಷನ್ ಆದಮೇಲೆ. ಈ ಅಣ್ಣ ಹೇಳ್ತಾರೆ ಗೊತ್ತಾ, ನನ್ನ ಮಗನಿಗೆಲ್ಲ ವಯಸ್ಸಿ ಕೊಟ್ಟು ಕೂಡಲೇ. ಇವ್ರೇನು ಹೇಳ್ತಾರೆ ಗೊತ್ತಾ, ಮಗ ಮದುವೆ ಆದಮೇಲೆ ಒಬ್ಬರೊಬ್ಬರು ಒಂದೊಂದು ಥರ ಇರ್ತದೆ. ಇವ್ರೇನು ಹೇಳ್ತಾರೆ ಗೊತ್ತಾ, ನನ್ನ ಮಗಳಿಗೆ ಮದುವೆ ಆದಮೇಲೆ. ಯಾರು ಒಳ್ಳೆ ಅಂತ ಹೇಳೋದಿಲ್ಲ, ಆಮೇಲೆ ಆದರೆ ಮೊಮ್ಮನೊಂದು ಇದು ಸ್ಲೋಗನ್ ಇದೆ, ಹೊರಗಡಿ ಅಂತಿಮ ಗಡಿ ಅಂತ. ನಾಳೆ ಅನ್ನೋದು ಯಾವುದು ಗ್ಯಾರಂಟಿನೇ ಇಲ್ಲ. ಅದಕ್ಕೆ ಇವತ್ತು ಈ ಗಳಿಗೆ ಈ ಸಮಯದಲ್ಲಿ ಅಂದರೆ ಊರಿಗೆ ಹೋದ್ಮೇಲೂ ಇಲ್ಲೂ ಬಾಬನ್ನ ಹೇಳಿದಾಗ ಎಲ್ಲರೂ ಕಾಲದ ಬಾಯಲ್ಲಿ ಇರೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ಅದಕ್ಕೆ ಬಾಬಾ ನಿಮ್ಮಲ್ಲಿ ಟ್ರೈನ್ ಟಿಕೆಟ್ 12 ಗಂಟೆಗಿದೆ, 12 ಬಂದರೆ ಸಿಗ್ತದೆ ಟ್ರೈನು. ಹಾಗೆ ಬಾಬಾ ಹೇಳ್ತಿದ್ದೆ, ನಮ್ಮಲ್ಲಿ ಗಾದೆ ಇದೆ, ಬಿಟ್ಟು ಬಾಣ ಮತ್ತೆ ಬರೋದಿಲ್ಲ, ಹೋದ ಸಮಯ ಮತ್ತೆ ಬರೋದಿಲ್ಲ. ಓದೋ ಸಮಯದಲ್ಲಿ ಓದಿದ್ದಾನೆ ಅಮೀರ, ಓದೋ ಸಮಯದಲ್ಲಿ ಇಸ್ಬಿಟ್ಟು ಏನು ಮಾಡ್ತೀವಿ ಬಿಟ್ಟು ಮಾಡಿ ಸಾವಿಲ್ಲವರೆಗೂ ಮನೆಯಲ್ಲಿ ಚಿಂತೆ, ಹೆಂಡತಿ ಮಕ್ಕಳಿಗೂ ಚಿಂತೆ. ಒಳ್ಳೆ ರೀತಿ ಇಬ್ಬರು ಓದಿದ್ದಾರೆ, ಅವನಿಗೆ ಒಳ್ಳೆ ಸಂಬಳ, ಒಳ್ಳೆ ಕೆಲಸ ಮಾಡಿದ್ರೆ ಸನ್ಮಾನ. ಅದೇ ಆಫೀಸಲ್ಲಿ ಅವನಿಗೂ ಅಷ್ಟೇ ಸಂಬಳ, ಆದರೂ ಮತ್ತು ಲಂಚ್ ಕೊಟ್ಟಿದ್ದಾನೆ. ಅವನಿಗೇನು ಮಾಡ್ತಿದ್ದಾರೆ, ಅಲ್ಲಿ ಹೊಡಿತಿದ್ದಾರೆ, ಗುಂಡು ಹಾಕ್ತಿದ್ದಾರೆ. ನೋಡಿ, ಇಬ್ಬರು ಪೊಲಿಟಿಕ್ಸಿಗೆ ಬಂದಿದ್ದಾರೆ, ಒಳ್ಳೆ ಓಟ್ ಹಾಕಿದ್ದಾರೆ, ಇವಾಗ ಕೆಲಸ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಸಲ ಓಟಿಗೆ ಬಂದ ಇವಾಗ ಮಾಡಲಿಲ್ಲ ಮಾಡಿತಿದ್ದಾರೆ. ಅದರ ಅರ್ಥ ಏನಂದರೆ, ಭಗವಂತ ಜ್ಞಾನ ರತ್ನಗಳನ್ನು ಸಮಯಾನುಸಾರ ನೀವು ಯೂಸ್ ಮಾಡ್ಕೊಳ್ಳಿ, ಅದನ್ನು ಪ್ರಯೋಗದಲ್ಲಿ ತಂದುಕೊಳ್ಳಿ. ಆಮೇಲೆ ಅಂದರೆ ಅಲ್ಲ, ಇವತ್ತು ಈ ಗಳಿಗೆಯಲ್ಲಿ ನೀವು ಸಮಯಾನುಸಾರ ಯೂಸ್ ಮಾಡಿದ್ರೆ ಲಾಭ, ಮಾಡಿದ್ರೆ ನಷ್ಟ. ಅದು ಆಗ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಅಪ್ಪಂದೇ ಒಂದು ಅಂಗಡಿ ಇದೆ, ಮಗನಿಗೆ ಪಾಲ್ ಮಾಡುವಾಗ ಅರ್ಥ ಒಂದು ಸ್ವಲ್ಪ ಸಣ್ಣದು ದೊಡ್ಡದಾದ ಕೂಡ ಅಯ್ಯೋ ನನಗೆ ಅವನಿಗೆ ದೊಡ್ಡದಾಯ್ತು. ಅಣ್ಣ ಹೇಳ್ದೆ, ಏನಿಲ್ಲ, ನಾನು ನೀನು ಆತ್ಮಗಳೇ, ನನ್ನ ಅಂಗಡಿ ನೀನು ಕೂತ್ಕೊ, ನಿನ್ನ ಅಂಗಡಿ ನಾನು ಕೂತ್ಕೊ. ಇವನಿಗೆ ಅದೇ ಯಾಕೆ ನಿನಗೆ ದೊಡ್ಡದಕ್ಕೆ ಅದೇ ಚಿಂತೆ, ಅವನ ಅಂಗಡಿಯಲ್ಲಿ ಗಿರಾಕಿ ಅಂದರೆ ಯಾವುದೇ ಚಿಂತೆ ಮಾಡಬೇಡಿ ಮಕ್ಕಳು. ಮತ್ತು ಕೆಲವರು ಕೇಳ್ತಾರೆ, ಈ ಚಿತ್ರ ನಾವೀಗ ಪುರುಷೋತ್ತಮ ಸಂಗಮದಲ್ಲಿದ್ದೇವೆ, ಬೇರೆ ಹೊರಗಡೆ ನಿಮ್ಗೆ ವಿಚಾರನೇ ಬೇಡ. ಮತ್ತು ಬಾಬಾ ಹೇಳ್ತಾರೆ, ಇದಕ್ಕೆ ಬ್ಯೂಟಿ ಪಾರ್ಲರ್, ಇವತ್ತಿನ ಶೃಂಗಾರ ಅಂದರೆ ಬ್ಯೂಟಿ ಪಾರ್ಲರ್ ಅಂದರೆ ಎಲ್ಲೋ ಹೋಗ್ಬೇಕಂದ್ರೆ 1 ಗಂಟೆ 2 ಗಂಟೆವರೆಗೆ ಆ ಚಂದ ಇರ್ತದೆ. ಬಾಬಾ ಇವತ್ತು ಶೃಂಗಾರ ಮಾಡ್ತೇನೆ, ನೀವು ಪವಿತ್ರವಾಗಿರಿ, ನೀವಿರುವಂಥ ಸ್ಥಾನದಲ್ಲಿ ಅಲ್ಲಿ ಬೇಕಾದಷ್ಟು ಸಂಪತ್ತಿರ್ತದೆ. ಇವತ್ತು ನಮಗೆ ಭಗವಂತ ಓದಿಸ್ತಾ ಇರೋದು ಯಾಕಂದರೆ ಸತ್ಯುಗದಕ್ಕೆ ಹೋಗಲಿಕ್ಕೆ, ಸಾರದಲ್ಲಿ ಅದಿಷ್ಟು ಪಾಯಿಂಟ್ ಇದೆ. ಇಲ್ಲಿ ಬಾಬಾ ಗೊತ್ತಾ, ಸತ್ಯತೆ ಬೈತಲೆ, ವಿಜಯದ ತಿಲಕ, ಆತ್ಮಿಕತೆ ಕಾಜಲು, ಒಬ್ಬ ತಂದೆ ನೆನಪು, ಬಾಬನ ಮುಳ್ಳು ಕೇಳುವ ಓಲೆ, ಖುಷಿ ನಶೆಯ ಪೌಡರ್ಸ್ನು, ಮಗುನಗೆ ಲಿಪ್ಟಿಕ್, ಆಶೀರ್ವಾದಗಳ ಹಾರ, ನಿಯಮನುಸರ ಕಂಕಣ, ಅಷ್ಟಶಕ್ತಿಯ ಅಂಗುಟಿ, ಸೇವೆಯ ತೋಳ್ಪಟ್ಟಿ, ದೃಢತೆಯ ಸೊಂಟದ ಪಟ್ಟಿ, ಉಮ್ಮಂಗುಸದ ಕಾಲ್ಗೆ, ಶ್ರೀಮತದ ಕಾಲುಂಗರ, ಪ್ರತಿ ಹೆಜ್ಜೆಯಲ್ಲಿ ಪದುಮ ಭಾಗ್ಯ, ಆತ್ಮದ ಸ್ಮೃತಿ ಇದ್ದಾಗ ಜವಾಬ್ದಾರಿಯ ಕಿರೀಟ, 16 ಥರ ಶೃಂಗಾರ. ಅದನ್ನು ಮಾಡಿದ ನಮ್ಗೆ 21 ಜನ್ಮಗಳವರೆಗೆ ಇರ್ತಾರೆ. ಮತ್ತು ಆ ಶೃಂಗಾರ ಬೇಕಾ? ಬೇಕು.